ವಿಳಂಬ ಆಗೋದಕ್ಕೆ ಏನು ಕಾರಣ ಅಂತ ನಿಮಗನ್ನಿಸ್ತಾ ಇದೆ? ದ ಸೆಕೆಂಡ್ ಪಾಯಿಂಟ್, ರೈತರ ಹೋರಾಟಗಳಾಯಿತು, ಬಾಣಂತಿಯರು ಸಾವುಗಳು ಸಂಭವಿಸ್ತು, ಜೊತೆಗೆ KPSC ಹೋರಾಟ, ಬೆಲೆ ಏರಿಕೆ ಅಸಮಾಧಾನ, ರೈತರ ಆತ್ಮಹತ್ಯೆ ಆಗ್ತಾ ಇದೆ, ಈಗ ಆ್ಯಡ್ ಆನ್ ಕಾವೇರಿ ಹೋರಾಟ ಆಗ್ತಿದೆ. ಅಂದರೆ ಈಗ ಹೋರಾಟಗಳೆಲ್ಲ ಆಗ್ತಿದಾವಲ್ಲ, ಯಾರನ್ನು ಗುರಿಯಾಗಿಸ್ಕೊಂಡು, ಅಂದರೆ ಯಾವ ಇಲಾಖೆ ಗುರಿಯಾಗಿಸ್ಕೊಂಡು ಗೊತ್ತಾಗ್ತಿಲ್ಲ. ಯಾರಿದಕ್ಕೆ ಉತ್ತರ ಕೊಡಬೇಕು? ಒಂದು ಲೈನ್ ಮರ್ತು ಬಿಟ್ಟಿದೆ ಮೇಡಮ್, ಸಾರಿ, ದಯಮಾಡಿ ತಪ್ಪು ತಿಳ್ಕೊಬೇಡಿ. ಪಾಪ ಒಬ್ಬರು ಅತಿ ದೊಡ್ಡ ಮಟ್ಟದಲ್ಲಿ ಮಾನ್ಯ ಮಿನಿ CM ಅವರು ಯಾವಾಗಲೂ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಮಾತಾಡೋರು, ಗೃಹ ಸಚಿವರಾದ ಡೇ ಒನ್ನಲ್ಲಿ ಸ್ವಂತ ಅವರ ಕ್ಷೇತ್ರದಲ್ಲಿ ಜೈಲಿಂದ ಕೈದಿಗಳು ಓಡಾಗ್ಬಿಟ್ರು. ಇದು ಜೋಕ್ ಆಫ್ ದ ಇಯರ್. ನೋಡಿ, ಇದು ಹೋರಾಟ ಸರ್ಕಾರದ ಮೇಲೆ. ಸರ್ಕಾರದ ಮುಖ್ಯಸ್ಥರು ಯಾರು? CM. ಸರ್ಕಾರದ ಕೆಲಸಗಳಿಗೋಸ್ಕರ ಅವರೇ ನೇಮಿಸ್ಕೊಳ್ಬೇಕಾದ ಸಚಿವ ಸಂಪುಟನ, ಅದು ಅರ್ಧ ಸಚಿವ ಸಂಪುಟ ರಚನೆ ಆಗಿದೆ, ಇನ್ನು ಅರ್ಧ ಸಚಿವ ಸಂಪುಟ ರಚನೆ ಆಗಿದೆ. ಅಲ್ಲ 14 ಅಂದ್ರೆ ಆಲ್ಮೋಸ್ಟ್ ಅರ್ಧ, ಒಂದು 33 ಲಾಸ್ಟ್ 33 ಇರತಕ್ಕಂಥದ್ದು. ಇಲ್ಲಿ ಏನಂದ್ರೆ ಪೈಪೋಟಿ ಜಾಸ್ತಿ ಇದೆ. ಈಗ ಯಾರು ಕೊಟ್ರೆ ಯಾರಿಗೆ ಅಸಮಾಧಾನ, ಹಿರಿಯ ತಲೆಗಳು ಜಾಸ್ತಿ ಇದೆ, ಅಲ್ಲಿ ಪೈಪೋಟಿ ಜಾಸ್ತಿ ಇದೆ, ಇಲ್ಲಿ ಒತ್ತಡ ಜಾಸ್ತಿ ಇದೆ. ಸಿದ್ದರಾಮಯ್ಯನವರು ಇವರ ಹೆಣೆಯೋದಕ್ಕೆ ಬಳಸ್ಕೋತಾರೆ, ದಾಳ ಬಳಸ್ತಾರೆ. ಖರ್ಗೆ ಅವ್ರದ್ದೊಂದು ದೊಡ್ಡ ಸೂಪರ್ ಪವರ್ ಇದೆ. ಇನ್ನ ಇವರು DK ಶಿವಕುಮಾರ್ ಅವರ ಬೆಂಬಲಿಗರಿಗೂ ಅವ್ರಿಗೂ ಸಹ ಅಕಾಮಡೇಟ್ ಮಾಡ್ಕೊಡ್ಬೇಕು. ಈ ಎಲ್ಲಾ ಒತ್ತಡಗಳನ್ನು ಈಗ DK ಶಿವಕುಮಾರ್ ಅವರು ಅನುಭವಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಕರ್ನಾಟಕ ಎಕ್ಸ್ಪೆರಿಮೆಂಟ್ ಪ್ಲೇಸ್ 100% ಆಗ್ತಾ ಇದೆ. ಈಗ 2 ತಿಂಗಳಿಗೆ ಹನಿಮೂನ್ ಪೀರಿಯಡ್ ಆಗೋಯ್ತು. ಇವರ ಹನಿಮೂನ್ ಪೀರಿಯಡ್ ಇನ್ನೂ ಒಳ್ಳೇದೇನಾಯ್ತು ಅಂದ್ರೆ CJP ಗಲಾಟೆ ಮತ್ತು ಆಮ್ ಆದ್ಮಿ ಸೇರ್ಕೊಂಡು ಈಗ ಏನ್ ಮಾಡಿದ್ವಿ, ಹೋರಾಟ ಏನಾಯ್ತು, ಆ ಹೋರಾಟದಲ್ಲಿ ಇವ್ರಿಗೆ 1.5 ತಿಂಗಳು ಉಳಿದೋಯ್ತು. ಸಿಕ್ತು ಇವಾಗ ಆರಾಮ 35 ದಿನ ಇವ್ರಿಗೆ ಆರಾಮ ಆಯ್ತು. ಈ ಬೇರೆ ನಿಮ್ಮ ಪತ್ರಿಕಾ ಮಾಧ್ಯಮಗಳು ಸಹ ನೀವು ಬೇರೆದನ್ನೇ ತೋರಿಸ್ತಾ ಇದ್ರಿ, ಇದ್ರ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ. ಈಗ ಇವರಿಗೆ ಬಿಸಿ ತಟ್ಟಿದೆ, ಈಗ ಇವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಏನೋ ಇವತ್ತು ರಾತ್ರಿ ಏನೋ ಕಂಪ್ಲೀಟ್ ಆಗುತ್ತೆ, ನಾಳೆ ಬೆಳಗ್ಗೆನೆ ಪ್ರಮಾಣ ವಚನ ಅಂತ ನಾನು ಮಾಧ್ಯಮಗಳಲ್ಲಿ ಮಧ್ಯಾಹ್ನ ನೋಡಿದೆ. ಸದ್ಯ ಅಷ್ಟಾದ್ರೆ ಪರವಾಗಿಲ್ಲ, ಯಾಕಂದ್ರೆ ಇವತ್ತು ಭೀಕರ ಬರಗಾಲ ಎದುರು ನೋಡ್ತೀವಿ. ಈ ವರ್ಷದ ಮಾತ್ರ ನಾವು ಯೋಚನೆ ಮಾಡೋದಲ್ಲ, ನಾನು ಪದೇ ಹೇಳ್ತಾ ಇದ್ದೀನಿ. ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡ್ತಾ ಇದೆ, ಮುಂದಿನ ವರ್ಷದಲ್ಲಿ ನಮಗೆ ಅತಿ ಹೆಚ್ಚಿನ ಅಪಾಯವನ್ನು ತಂದೊಡ್ಡುತ್ತೆ ಈ ಭೀಕರ ಬರಗಾಲ. ಅದಕ್ಕೆ ನಾವು ಮುನ್ನೆಚ್ಚರಿಕಾ ಕ್ರಮ ತಗೊಳ್ಬೇಕು. ಈಗಾಗಲೇ CW ಕರ್ನಾಟಕ ವಾಟರ್ ಮ್ಯಾನೇಜ್ಮೆಂಟ್ ನಮಗೆ ಒಂದು ಶಾಕ್ ಕೊಟ್ಟಿದೆ. 4 TMC ಕೊಟ್ಬಿಡಿ ಅಂತ ಹೇಳಿದೆ. ಇರೋದು 15 TMC, 5 TMC ಡೆಡ್ ವಾಟರ್, ಇನ್ನು 10 TMC ಉಳಿಯುತ್ತೆ. ಆದ್ರೆ 4 TMC ಕೊಟ್ಟ 6 TMC ನಲ್ಲಿ ನೀರು ಬರದೇ ಇದ್ರೆ ನಾವು ಬೆಂಗಳೂರಿಗೆ ಏನ್ ನೀರು ಉಣಿಸ್ತೀವಿ? ಈಗಾಗಲೇ ವಾಟರ್ ಟ್ಯಾಂಕರ್ಗಳಿಂದ ಎಲ್ಲರೂ ಓಡಿಸ್ಕೋತಾ ಇದ್ದಾರೆ. ಈ ಪ್ರತಿದಿನ 4 ದಿನಕ್ಕೆ ವಾರಕ್ಕೆ ಬಿಡುವಂತ ಸಮಯ ಬಂದಿದೆ ಬೆಂಗಳೂರು. ಬೇರೆ ಕಡೆಗಳೆಲ್ಲ ಇನ್ನೂ ಬೇರೆ ವಿಧವಾದಂತ ಸಮಸ್ಯೆಗಳಿದೆ. ಬೆಳೆಗಳು ನಾಶ ಆಗ್ತಾ ಇದೆ. 40% 50 ಬೆಳೆ ನಾಶ ಆಗುತ್ತೆ. ಬೆಳೆನೇ ಇರೋದಿಲ್ಲ. ನಿಮ್ಗೆ ಸಂಪನ್ಮೂಲನೇ ಬರಲಿಲ್ಲ ಅಂದ್ರೆ, ಬೆಳೆನೇ ಬೆಳಿಲಿಲ್ಲ ಅಂದ್ರೆ ನಿಮ್ಗೆ ಆಹಾರದ ಕೊರತೆ ಆಗುತ್ತೆ, ಮತ್ತೆ ವೆಜಿಟೇಬಲ್ಸ್ ಕೊರತೆ ಆಗುತ್ತೆ, ಅಂದ್ರೆ ಹಣ್ಣು ತರಕಾರಿಗಳ ಕೊರತೆ ಆಗುತ್ತೆ. ಆ ಕೊರತೆ ನೀಗಿಸೋದು ಹೇಗೆ? ನಾವು ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ. ಎಕ್ಸ್ಪೋರ್ಟ್ ಕಡಿಮೆ ಆದಾಗ ನಮಗೆ ಬರಬೇಕಾದಂತಹ ಫಾರೆಕ್ಸ್ ಏನಿದೆ, ಫಾರೆಕ್ಸ್ ಡೌನ್ ಆಗುತ್ತೆ. ಫಾರೆಕ್ಸ್ ಡೌನ್ ಆದಾಗ ದೇಶದ ಮೇಲೆ ಒಂದು ವಾಣಿಜ್ಯ ಹೊಡೆತ ಇದೆಯಲ್ಲ, ಆ ಹೊಡೆತವನ್ನು ತಟ್ಕೊಳ್ಳುತ್ತಾ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಅನ್ನೋದನ್ನ ಯೋಚನೆ ಮಾಡಬೇಕು. ಈಗಲಾದ್ರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ತಿಕ್ಕಾಟಗಳನ್ನು ಬಿಟ್ಬಿಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಷ್ಠೆಗಳ ತಿಕ್ಕಾಟಗಳು ನಿಮ್ಮ ಮೇಲೆ, ಅವ್ರ ಮೇಲೆ ನೀವು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದಂತ ಪ್ರತಿಭಟನೆ ಮಾಡಿದ್ರೆ, KPSC ಸೋರಿಕೆ ಆಗಿದ್ದಂತ ಅವ್ರು ಪ್ರತಿಭಟನೆ ಮಾಡೋದು ಏನಿದ್ರು ಹುಚ್ಚಾಟ. ಯಾರೇ ಮಾಡಲಿ, ನೀವು ಒಳಗಡೆ ಹಾಕಿದ್ರೆ ಅದಕ್ಕೊಂದು ರೀತಿಯಾದ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯಾರು ಹೋಗ್ತಾ ಇಲ್ಲ. ಉಗ್ರಲ್ಲಿ ಹೋಗೋದನ್ನ ಕೊಳ್ಳಿ ತಗೊಂಡ್ರು ಅನ್ನೋದಕ್ಕೆ CJP ಹೋರಾಟನೇ ಕಾರಣ. ಮುಂಚೆನೆ ಹಾಗೋಗಿದ್ರೆ ಇದು ಮುಗ್ದೇ ಹೋಗ್ತಾ ಇತ್ತು. ಈಗ ಅದರ ಹೋರಾಟ ಈಗ ಪಂಜಾಬ್ನ ಹಿಡ್ಕೊಂಡಿದ್ದಾರೆ. ಪಂಜಾಬ್ ಅಲ್ಲಿ ಆಗಿರೋದು ಕಾಪಿ ಹೊಡೆದಿರೋದಕ್ಕೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ BJP ಮಿತ್ರರು. ಇನ್ನೊಂದು ನಮ್ಮ ಮಿತ್ರರು ಹೇಳಿದ್ರು, JDS ಮಿತ್ರರು ಒಲ್ಲದ ಖಾತೆಗಳನ್ನು ಕೊಟ್ಟಿದ್ದಾರೆ ಅಂತ. ಇದೇ 2018ರಲ್ಲಿ GT ದೇವೇಗೌಡರಿಗೆ ಏನು ಕೊಟ್ರಿ? ಕಡಿಮೆ ಎಜುಕೇಶನ್ ಇರ್ತಾನೆ. ಅವರೇ ಓಪನ್ ಆಗಿ ಹೇಳೋದು, ನನಗೆ ಎಜುಕೇಶನ್ ಕಡಿಮೆ ಅಪ್ಪ, ನನಗಿದು ಬೇಡ, ನನಗೆ ಸಹಕಾರ ಕೊಡ್ರಿ, ಇಲ್ಲಾಂದ್ರೆ ರೈತರದ್ದು ಏನಾದ್ರು ಕೊಡಿ, ಬೇರೆ ಕೊಡಿ, ಅಲ್ಲಿ ಆರೋಗ್ಯ ಕೊಡಿ, ನಾನು ನೋಡ್ಕೋತೀನಿ ಅಂತ ಹೇಳಿದ್ರೆ ತಗೊಂಡಾಗಿ ನೀವು ಉನ್ನತ ಶಿಕ್ಷಣ ಕೊಟ್ಟಿದ್ದೀನಿ, ನಿಮ್ಗೆ ಮಾಡಂಗಿದ್ರೆ ಮಾಡ್ರಿ, ಇಲ್ಲ ಹೋಗ್ರಿ ಅಂದ್ರು. ಕುಮಾರಸ್ವಾಮಿ ಅವರು ಇವರು ಜಾತಿ ಬಗ್ಗೆ ಎಲ್ಲ ಹೇಳಿದ್ರು. ಕುಮಾರಸ್ವಾಮಿ ಅವರು 11 ಇವರು ಮಿನಿಸ್ಟರ್ಗಳು ಮಾಡಿದ್ರು. ಇವ್ರ ಜೊತೆ ಸಿಕ್ಕಿದೆ 2018ರಲ್ಲಿ. ಅವಾಗ 7 ಜನ ಒಕ್ಕಲಿಗರನ್ನೇ ಮಾಡಿದ್ರು. ಅವಾಗ ಜಾತಿ ಅಂತದ್ದು ಏನು ಆಗುತ್ತೆ?